ಅಣಿಮಾ ಸಿದ್ಧಿಗಳನ್ನಂದ್ರೆ ಅಷ್ಟಸಿದ್ಧಿ. ಅಷ್ಟಸಿದ್ಧಿ ಪುರುಷ ಅಂತ ತಿಳ್ಕೊಂಡು ನಾವು ಹೆಂಗಂತೀವಿ, ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕ್ಷಾಮ್ಯ ಸಿದ್ಧಿ, ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಂದ್ರೆ ಈ ಎಲ್ಲ ಬದುಕಿನಲ್ಲಿ ಬೇಕಾಗುವಂತಹ ಐಚ್ಛಿಕಗಳೇನದ ಅಂದ್ರೆ ನಮ್ಮ ಅವಿಷ್ಟಗಳ ಆಶಾ ಆಕಾಂಕ್ಷೆಗಳೇನದಾವಲ್ಲ ಅವೆಲ್ಲವಕ್ಕೂ ಕೂಡ ಆ ಅಣಿಮಾದಿ ಸಿದ್ಧಿಗಳು ಬಿಟ್ಟು ಯಾವೂ ಇಲ್ಲ. ಅಂಥ ಅಷ್ಟಮ ಸಿದ್ಧಿಗಳ ಮೂರ್ತಿ ಬಗಳಾಂಬಿಕಾ ತಾಯಿಯಿಂದ ಪಡೆದುಕೊಂಡಂಥ ವಿಶ್ವಾರಾಧ್ಯರಿಗೆ ಆ ಮೂರ್ತಿಗಳು ಅಂದರೆ ದೇಹದಲ್ಲಿ ಅಡಕವಾದಂಥ ಶಕ್ತಿಗಳು ವಿಶ್ವಾರಾಧ್ಯರಿಗೆ ಕೇಳ್ಕಂತ ನೀ ದೇಹ ಬಿಟ್ಟು ಆದ ನಂತರ ನಾವು ಎಲ್ಲಿರಪ್ಪ ಮತ್ತು ನಮಗೊಂದು ಜಾಗ ತೋರಿಸೋದು ತಿಳ್ಕೊಂಡಂದಾಗ ನಾನು ಇಲ್ಲಿ ಎದುರು ಕುಂದಿರ್ತೀನಿ, ನೀವೆಲ್ಲ ನಾನು ನಿಮ್ಗೊಂದು ಜಾಗ ತೋರಿಸ್ತೀನಿ, ಜಾಗ ತೋರಿಸಿದಲ್ಲಿ ನೀವು ಇಲ್ಲೇ ಕುಂದಿರ್ಬೇಕು. ಕುಂತು ಯಾರ್ಯಾರು ಬಂದು ತಮ್ಮ ಏನು ತಮ್ಮ ಐಚ್ಛಿಕ ವಿಷಯಗಳಿರ್ತಾವ, ಆಸೆಗಳಿರ್ತಾವ, ಆಮಿಷಗಳಿರ್ತಾವ, ಫಲಾಫಲಗಳನ್ನು ಕೇಳ್ಕೊಂಡಾಗ ಅವ್ರಿಗೆಲ್ಲ ಕೊಟ್ಟುಕೊಂತ ಜಾಗೃತ ಅವಸ್ಥೆಯಲ್ಲಿ ಇರ್ರಿ ಅಂತ ತಿಳ್ಕೊಂಡು ವಿಶ್ವಾರಾಧ್ಯರಿಗೆ ಅವ್ರಿಗೆ ಅಪ್ಪಣೆ ಮಾಡ್ಯಾರ. ಅವರಿಗೆ ನಾವು ವಚನ ಕೊಟ್ಟಂಗ ಅವು ಮೂರ್ತಿ ಅವತ್ತೇ ಬಗಳಾಂಬಿಕೆ ಸ್ಥಾಪನಾ ಆದ ದಿವಸ ಮಾಡಬೇಕಾಗಿತ್ತು. ನಾವು ಕೆಲವು ಕಾರಣಾಂತರಗಳಿಂದ ಮಾಡೋದಾಗಲಿಲ್ಲ. ಅಂಥ 8 ಸಿದ್ಧಿಗಳ ಮೂರ್ತಿ ಸ್ಥಾಪನೆ ಎಂತ ಅಂತಂದ್ರೆ ಈ ಮಠದಲ್ಲಿ ಒಂದು ಏನು ಪದ್ಧತಿ ಅಂದ್ರೆ ಏನು ಮಾಡಿದ್ರು ಕೂಡ ಪಂಚಾಂಗ ನೋಡಲ್ಲ, ತಿಥಿಮಿತಿ ನೋಡಲ್ಲ, ಏನು ನೋಡಂಗಿಲ್ಲ. ಯಾಕಂದ್ರೆ ವಿಶ್ವಾರಾಧ್ಯರ ತೊಟ್ಟಲ್ಲಿ ದಿವಸದ ಚಾಲು ಆಗ್ತದೆ. ಶನಿವಾರ ದಿವಸ ವಿಶ್ವರಾಧ್ಯ ಅವರು ಹುಟ್ಟಿದಂಥ ದಿವಸ ಅದ. ಅಂತ ಹುಟ್ಟಿದಂಥ ದಿನ ಅವೆಲ್ಲ ಅಷ್ಟಸಿದ್ಧಿ ಮೂರ್ತಿಗಳನ್ನ ಮುಂಜಾನೆ 8 ಇಲ್ಲಿಂದ ಹೊಳೆಗೆ ತಗೊಂಡೋಗೋದು. ಭೀಮಾ ನದಿಗೆ 101 ಡೊಳ್ಳು, ಹಲಿಗೆ, ವಾದ್ಯ ವೈಭವಗಳಿಂದ ಎಲ್ಲ ಭಕ್ತರ ಸಮ್ಮುಖೇನ ಅದನ್ನ ಹೊಳೆಗೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿಕೊಂಡು ಅವಕ್ಕೆ ಗಂಗಾ ಸ್ನಾನ ಮಾಡಿಸಿ ಮತ್ತು ವಾದ್ಯ ವೈಭವಗಳಿಂದ ಇಲ್ಲಿ ಕರ್ಕೊಂಡು ಬಂದು ತನ್ನಿಮಿತ್ತವಾಗಿ ಅಂದ್ರೆ ಅದರ ಸಲದಿಂದ 2 ದಿನ ಪೂಜೆ ನಡೀತದೆ. 21ನೇ ತಾರೀಕು ಅಲ್ಲಿ ಹೋಗಿ ಬಂದ ನಂತರ ಸಾಯಂಕಾಲ ತೊಟ್ಟಿಲ ಸಮಾರಂಭ ಆಗ್ತದೆ. ಮಧ್ಯಾಹ್ನದ ಒಂದು ಹೋಮ ಕಾರ್ಯಕ್ರಮ ನಡೀತದೆ. ಅದರದ್ದು 22ನೇ ತಾರೀಕಿನ ದಿನ ಮುಂಜಾನೆ ಮತ್ತು ಸಾಯಂಕಾಲ 2 ಪೂಜೆ ಇರ್ತಾವ. ಮತ್ತು 23ನೇ ತಾರೀಕಿನ ದಿನ ಅದು ಯಾವ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿ ಪ್ರತಿಷ್ಠಾಪನೆ ಇರ್ತದೆ. ಅದು ಗುರುಗಳು ಬರ್ತಾರೆ, ಜಗದ್ಗುರುಗಳು ಬಂದು ಅದಕ್ಕೆಲ್ಲ ಅವಕ್ಕೆ ಮಂತ್ರೋಪದೇಶ ಮಾಡ್ತಾರೆ. ಮಂತ್ರೋಪದೇಶ ಮಾಡಿ ಅವಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸುಪ್ತಾವಸ್ಥೆಯಲ್ಲಿದ್ದಂಥವಕ್ಕೆ ಜಾಗೃತಾವಸ್ಥೆ ಕೊಟ್ಟು ಹೋಗ್ತಾರೆ ಅವರು. ಅಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬೇಕು, ಬಂದು ಭಾಗಿಯಾಗಿ. ಅಂತ ಬಹಳ ಮಹತ್ವವಾದಂಥ ಕಾರ್ಯಕ್ರಮ. ಅದು ನಮ್ಮ ನಿಯಮ ಅಲ್ಲ. ಇದೆಲ್ಲ ಹಿರಿಯರಂತಿರ್ತಾರೆ ನೋಡಿ ಮನ್ಯಾಗ, ಯಾಕಪ್ಪ ಇಷ್ಟು ಮಂದಿಗೆ ಅಯ್ಯೋಳು ಉಡ್ಸಕತ್ತಿ, ಇಷ್ಟು ಮಂದಿಗೆ ದಾನ ಧರ್ಮ ಮಾಡಕತ್ತೀನಿ, ಏನು ಇಲ್ರಿ ನಮ್ಮ ಅಪ್ಪ ಬೇಡ್ಕೊಂಡಿದ್ದಂತ ಅದಕ್ಕೆ ನಮ್ಮ ಅಪ್ಪ ಇದ್ದಾಗ ಆಗಲಿಲ್ಲ, ನಾ ಮಾಡಕತ್ತೀನಿ, ನೆರವೇನ್ರಿ ಅದನ್ನು ಮಾಡ್ಬೇಕಲ್ಲ ಅಂತ ನೀವು ಅಂತಿರ್ತೀರಿ. ಹಾಗೆ ನಮಗೂ ಅದು ನಂದಲ್ಲ, ಅದು ನಮ್ಮಪ್ಪ ಬೇಡ್ಕೊಂಡದ್ದು, ಅದು ನಮ್ಮಪ್ಪ ಅನ್ಕೊಂಡದ್ದು, ನಮ್ಮಪ್ಪನ ನೇಮ. ಆಯ್ತಪ್ಪ ಇವತ್ತು ಪೂರ್ತಿ ಮಾಡಮ್ಮ ಅಂತ ತಿಳ್ಕೊಂಡಂದಾಗ ಅವನಿಗೆ ನಾ ಮಾಡಾಗೈತೆ, ನನಗೆ ಎಲ್ಲ ಮಂದಿ ಮಕ್ಕಳು ಯೂಸುರ್ಕೊಂಡು ಮಾಡ್ಬೇಕಲ್ಲ. ಬಿಟ್ಟು ಮಾಡಿದ್ರೆ ಮತ್ತೆ ಮುಂದಿನ ವರ್ಷ ಬಂದು ಪಾಲ ಕೊಡೋಣ ಮಕ್ಕಳಿಗೆ. ನನಗೆ ಯಾಕಪ್ಪ ಯಾಕೆ ಹೇಳಿ, ನನಗೆ ಯಾಕೆ ಹೇಳೋದಿಲ್ಲ, ನಿಮ್ಮ ಅಪ್ಪನ ನೀವು ಒಬ್ಬನೇ ಮಾಡಿದ, ನಿಮ್ಮ ಅಪ್ಪಂದು ನಿನಗೊಂದು ಮುದು ಕಾಲಕ್ಕತ್ತೀನಿ, ನನ್ನ ಪಾಲ ಕೊಡೋ ಅಂತ ತಿಳ್ಕೊಂಡು ನೀವು ನಮ್ಮ ಸಂಕಟ ಜಗಳ ಆಡಬಾರ್ದು ಅಂತೇಳಿ ನಿಮಗೆ ಮಾಹಿತಿ ಕೊಡ್ಲಕ್ಕತ್ತೀವಿ. ಶನಿವಾರ, ಆಯ್ತಾರ, ಸೋಮವಾರ 3 ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಅಪ್ಪ ಪಡ್ಕೊಂಡಂಥ ವರ ಅಂದ್ರೆ ಮುದ್ದೆ ವಿಶ್ವನಾಥ್ ಮುದ್ದೆ ಪಡ್ಕೊಂಡಂಥ ವರ ಸುಮಾರು 3 ವರ್ಷದ ಆಚೆ, ಮುಂದೆ 1000 ವರ್ಷ ಆಚೆ ಆದ್ರೂ ಕೂಡ ಆ ಕಾರ್ಯ ರೋಡ ಕೃಷಿಗೆಲ್ಲ ಮಾಡ್ಬೇಕಂದ್ರೂ ಅದು ಆಗಕ್ಕಿಲ್ಲ. ಅದು ಮಾಡುವಂಥದ್ದಲ್ಲ, ಒಂದು ಸಾರಿ ಮಾಡಿಬಿಡೋದಂತಿರ್ತದೆ. ಅದಕ್ಕೆ ಅಂಥ ಸುವರ್ಣ ಅವಕಾಶ ಅಂದ್ರೆ ಬಂಗಾರದ ಅವಕಾಶ ಇದ್ದಂಗೆ. ಅಂಥ ಅವಕಾಶಕ್ಕೆ ನೀವೆಲ್ಲರೂ ಕೂಡ ಭಾಗಿಗಳಾಗ್ರಿ. 3 ದಿನದಾಗ ನಿಮ್ಗೆ ಯಾವಾಗ ಅನುಕೂಲ ಅಂತ 3 ದಿನ ಇಲ್ಲೇ ಇದ್ರೆ ಭಾಳ ಚಲೋ. ಸ್ವಲ್ಪ ಜನ ಹೋಗಿ ಬರ್ತೀವಿ, ಒಂದಿನ ಅದಾದ ಒಂದಿನ ಇದಾದ ಹಿಂಗೇನು ಅನ್ನಂಗಿತ್ತಂದ್ರೆ ಆಜು ಬಾಜು ಅಣ್ಕಂದರಿಗೆ ಅಕ್ಕಂದರಿಗೆ ಹೇಳ್ಕೊಂಡು ಹೋಗ್ಬೇಕು. ನಾವು ಒಂದಿನ ಹೋಗಿ ಬರ್ತೀವಿ, ನಾಳೆಗೆ ಬರ್ತೀವಿ. ಒಟ್ಟಾರೆ ಬಂದು ಮುತ್ತಿನ ನಿಯಮವನ್ನ ನಾವು ನೀವೆಲ್ಲರೂ ಕೂಡ ಪೂರ್ತಿಗೊಳಿಸೋಣ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ನಿಮ್ಮ ಮಾಹಿತಿ ಕೊಡತಕ್ಕಂಥ 2 ಮಾತುಗಳಿಗೆ ವಿರಾಮ ಕೊಡೋದು.